ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ನಾವು ಕುಕ್ಕೆ ಸುಬ್ರಹ್ಮಣ್ಯ ಅಲ್ಲಿ ಇದ್ದಿದ್ದು ಹೋಟೆಲ್, ಇದೇ ಹೋಟೆಲ್ ಇದು. ಭಾಳ ನೀಟಾಗಿ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಬಾಲ್ಕನಿ ಇದೆ. ಇದರ ಹೆಸರು ಬಂದ್ಬಿಟ್ಟು ವ್ಯಾಸ ಮಂದಿರ್ ಅಂತ. ಇದು ಬಂದ್ಬಿಟ್ಟು ದೇವಸ್ಥಾನಕ್ಕೆ 2 ನಿಮಿಷ ವಾಕ್. ಇದು ಇಲ್ಲಿ ಇಷ್ಟೊಂದು ಅಂಗಡಿ ಮುಂಗಟ್ಟೆಲ್ಲ ಇದೆ. ನಿಮ್ಗೇನಾದರೂ ಗಿಫ್ಟ್ ಐಟಮ್ಸ್ ತೊಗೋಬೇಕು, ಆಮೇಲೆ ಸ್ಪೈಸಸ್ ತೊಗೋಬೇಕಂದ್ರೆ ಎಲ್ಲ ಸಿಗುತ್ತೆ. ಎದುರುಗಡೆನೇ ನೋಡಿ ಬಾಳೆಹಣ್ಣು, ಎಳ್ನೀರು ಮತ್ತು ಶುಗರ್ ಕೇನ್ ಜ್ಯೂಸ್ ಎಲ್ಲ ಮಾಡ್ತಾರೆ. ಸೊ ಒಳಗಡೆನೂ ಅಷ್ಟೇ ನೀಟಾಗಿ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಸಿಟ್ಟಿಂಗ್ ಅರೇಂಜ್ಮೆಂಟ್ಸ್ ಎಲ್ಲ ಇದೆ. ಆಮೇಲೆ ಇನ್ಹೌಸ್ ರೆಸ್ಟೋರೆಂಟ್ ಇದೆ. ಇದು ತುಂಬ ಬಿಲ್ಡಿಂಗ್ ಇದೆ ಇವ್ರದ್ದೇನೆ. ಸೊ 2 ಕಡೆ ಅವ್ರದ್ದು ರೆಸ್ಟೋರೆಂಟ್ ಇದೆ. ಫುಡ್ ತುಂಬ ಚೆನ್ನಾಗಿದೆ, ರೀಸನಬಲ್ ಆಗೂ ಇದೆ. ಸೊ ಎಷ್ಟೊತ್ತು ಬೇಕಾದರೆ ನೈಟ್ 10-11 ತನಕ ನಿಮಗೆ ಸಿಗುತ್ತೆ ಫುಡ್ಡು ಇದು. ಆಮೇಲೆ 5 ಫ್ಲೋರ್ಸ್ ಇದೆ, ಲಿಫ್ಟ್ ಸರ್ವಿಸಸ್ ಇದೆ. ಸೊ ಹಾಗಾಗಿ ಆರಾಮಾಗೆ ನೀವು ಹೋಗ್ಬೋದು. ನಾವು ಕಬ್ಬಿನ ಜ್ಯೂಸ್ ಕುಡಿದ್ವಿ ಇಲ್ಲಿ, ಫ್ರೆಶ್ಶಾಗಿ ಮಾಡಿದ್ರು ಬೆಳಿಗ್ಗೆನೆ. ಆಮೇಲೆ ನೋಡಿ ಅಲ್ಲ, ನೋ ಐಸ್ ಆ್ಯಂಡ್ ನೋ ವಾಟರ್ ಅಂತ, ಬರೀ ಫ್ರೆಶ್ ಜ್ಯೂಸ್ ಅಷ್ಟೇ. ನೀಟಾಗಿ ಮೇಂಟೈನ್ ಮಾಡಿದರು. ಆಮೇಲೆ ಇಲ್ಲಿ ಯಾವುದು ಟ್ರಾಫಿಕ್ ಇಲ್ಲ ಅನ್ನೋದ್ರಿಂದ ಆರಾಮಾಗಿ ಕುಡಿಬೋದು. ಇದು ನೀಟಾಗೂ ಮಾಡ್ತಾಯಿದ್ದೆ ಅಯ್ಯಪ್ಪ. ನೋಡಿ ನಾನೆಲ್ಲ ನೋಡಿಕೊಂಡು ಹೇಗೆ ಮಾಡ್ತಾಯಿದ್ದಾರೆ ಅಂತ. ನೊಣಗಳಿರುತ್ತೆ ಯಾವಾಗಲೂ, ಹಾಗಾಗಿ ಭಯ ನನಗೆ. ಸೊ ಒಳಗಡೆ ಬಂದರೆ ನೋಡಿ, ಇದು ಹೋಟೆಲ್ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ನೋಡಿ, ನೀಟಾಗಿ ಕ್ಲೀನಾಗಿದೆ. ಆಮೇಲೆ 5 ಫ್ಲೋರ್ಸ್ ಇದೆ, ಎಲ್ಲ ಕಡೆ RO ವಾಟರ್ ಇದೆ. ನಾವು ಹೊರಡಬೇಕಾದ್ರೆ ನಾನು ವೀಡಿಯೋ ಮಾಡಿದ್ದಿದ್ದು, ಯಾಕಂದರೆ ನೈಟ್ ನಾವು ತುಂಬ ಲೇಟಾಗಿ ಹೋಗಿದ್ದು, ತುಂಬ ಸುಸ್ತಾಗಿತ್ತು, ಸಿಕ್ಕಾಬಳೆ ತಲೆನೋವಿತ್ತು. ಹಾಗಾಗಿ ಇವತ್ತು ಟಾಯ್ಲೆಟ್ರೀಸ್ ಮಿನಿಮಲ್ ಕೊಡ್ತಾರೆ, ಬಟ್ ದಟ್ ಇಸ್ ಸಫಿಷಿಯೆಂಟ್, ಯಾಕಂದರೆ ನಾವು ಕ್ಯಾರಿ ಮಾಡ್ತೀವಿ. ಸೊ ರೂಮ್ಸ್ಲಿ ನಾವು 3 ಜನ ಹೋಗಿದ್ವಿ, ಹಾಗಾಗಿ ಎಕ್ಸ್ಟ್ರಾ ಬೆಡ್ ತೊಗೊಂಡ್ವಿ. ಅದಕ್ಕೇನು ಚಾರ್ಜ್ ಮಾಡಿಲ್ಲ ಅವರು. ತುಂಬ ರೀಸನಬಲ್ ಪ್ರೈಸ್, 2,500ಕ್ಕೆ ಸಿಕ್ತು. ದೇವಸ್ಥಾನದ ಪಕ್ಕದ್ದು ಬೇರೆ. ಇಲ್ಲಿ ಬಂದುಬಿಟ್ಟು ನಮ್ಮ ಅಣ್ಣ ಕೆಳಗಡೆ ಮನ್ಕೊಂಡ, ನಾವಿಬ್ಬರು ಮೇಲೆ ಮನ್ಕೊಂಡ್ವಿ. ಆಮೇಲೆ ಬೆಸ್ಟ್ ಪಾರ್ಟ್ ಇಸ್ ದಿಸ್ ಬಾಲ್ಕನಿಯಿಂದ ಬ್ಯೂಟಿಫುಲ್ ವ್ಯೂ. ಇದು ಕುಮಾರ ಪರ್ವತ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಗ್ರೀನ್ರಿಯಲ್ಲಿ. ಅವ್ರದ್ದೇ ಇದು ಮಠ ಇದೆ ಅಲ್ಲೇ. ಸೊ ಇಲ್ಲೇ ನೋಡಿ ಕಾಣಿಸ್ತಾ ಇರೋದೇ ದೇವಸ್ಥಾನ. ಇನ್ನೊಂದು ರೂಮಲ್ಲಿ ಅಷ್ಟೇ ಡೈರೆಕ್ಟ್ ವ್ಯೂನೇ ಸಿಗುತ್ತೆ ದೇವಸ್ಥಾನದ್ದು. ಬೆಳಗಿನ ಜಾವ ಅಂತೂ ನೋಡೋಕ್ಕಷ್ಟು ಸುಂದರವಾಗಿರುತ್ತೆ ಇದು. ನಾವು ಸನ್ರೈಸ್ ಎಲ್ಲ ನೋಡೋಕ್ಕೆ ಅವಕಾಶವೂ ಸಿಕ್ತು ಇಲ್ಲಿ ಇದಕ್ಕೆ. ಹಿಂದೆ ಬೆಟ್ಟಗಳೆಲ್ಲ ಅದೆಲ್ಲ ಮೋಡ ಕವ್ದಂಗಿದೆ. ಇದು ಮಾತ್ರ ಹಿಂದೆ ಕುಮಾರ ಪರ್ವತ ಮಾತ್ರ ಭಾಳ ಗ್ರೀನ್ರಿ ಇದೆ. ಇಲ್ಲಿ AC ಮೇಲೆ ಸ್ಪೈಕ್ಸ್ ಹಾಕ್ಬಿಟ್ಟಿದ್ದಾರೆ ಪಾಪ, ಪಿಜನ್ಸ್ ಬಂದು ಕೂತ್ಕೋಬಾರ್ದಂತು. ಹಾಗೂ ಹಿಂಗೋ ಅಡ್ಜಸ್ಟ್ ಮಾಡ್ಕೊಂಡು ಕೂತಿತ್ತು ನೋಡಿ. ಏನು ಬ್ಯೂಟಿಫುಲ್ ವ್ಯೂ ಇದೆ, ಕಾಣಿಸ್ತಾ ಇದೆ, ಅಷ್ಟು ಚೆನ್ನಾಗಿದೆ ಇಲ್ಲಿ ನೋಡೋಕ್ಕೆ. ಸೊ ನೋಡಿ ಸನ್ರೈಸು ಆಗಿಬಿಡ್ತು, ಅದು ನೋಡಿದ್ವಿ ನಾವು. ತುಂಬ ಖುಷಿ ಕೊಡ್ತು ಇದು. ಇಲ್ಲಿ ಪಕ್ಕದಲ್ಲೇ ಇರೋದ್ರಿಂದ ಈಸಿಯಾಗಿ ಆರಾಮಾಗಿ ಹೋಗ್ಬಿಟ್ಟು ಬರ್ಬೋದು. ನಾವು ಲಾಸ್ಟ್ ಟೈಮ್ ಹೋದಾಗ ಇನ್ನೊಂದು ರೂಮ್ ತೊಗೊಂಡಿದ್ವಿ, ನೋಡಿದ್ದಾರೆ ಫ್ರಂಟ್ ವ್ಯೂನೇ ಸಿಕ್ಬಿಟ್ಟಿತ್ತು ನಮಗೆ. ಸೊ ತುಂಬ ಖುಷಿಯಾಗುತ್ತೆ ಬೆಳಿಗ್ಗೆ ಎದ್ದ ತಕ್ಷಣ ದೇವ್ರನ್ನ ನೋಡೋಕ್ಕಂತೂ ಭಾಳ ಖುಷಿಯಾಗುತ್ತೆ. ಬೆಳಗಿನ ಜಾವ ಅಷ್ಟೊತ್ತಿಗೆ ಏನು ರಶ್ ಇರಲ್ಲ, ಆರಾಮಾಗಿ ಹೋಗ್ಬೋದು. ಬಟ್ ನಾವು ಒಂದು ಡೇ ಸ್ಟೇ ಹೆಂಗಿದ್ರೆ ಮಾಡಿದ್ವಿ ಅಂತ ಆರಾಮಾಗಿ ಒಂದು ಸ್ವಲ್ಪ ಲೇಟಾಗೆ ಹೋದ್ವಿ. ಆದರೆ ಊಟ ಮಾಡೋಕ್ಕಾಗಲಿಲ್ಲ, ತುಂಬ ರಶ್ ಇತ್ತು. ಬಟ್ ಊಟ ಡೆಫಿನೆಟಾಗಿ ಇಲ್ಲಿ ಮಾಡಬೇಕು, ತುಂಬ ಚೆನ್ನಾಗಿರುತ್ತೆ. I hope you like this video. Thank you so much for watching. You all have a good day. Take care. Bye.